ವಿರಾಮದ ನಂತರ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಹದಿಹರೆಯದವರಲ್ಲಿ ಡಯಾಬಿಟಿಸ್ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಯಾಕೆ ಡಯಾಬಿಟಿಸ್ ಬರುತ್ತೆ ಹದಿಹರೆಯದವರಲ್ಲಿ, ಅವರ ಲೈಫ್ ಸ್ಟೈಲ್ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಕೂಡ ನಾವು ಮಾತನಾಡ್ತಾ ಇದ್ವಿ. ಇನ್ನು ಈ ವಿಶ್ವದಲ್ಲೇ ಅತಿ ಹೆಚ್ಚು ಡಯಾಬಿಟಿಸ್ ಪೇಷಂಟ್ಸ್ ಹೊಂದಿರುವಂತಹ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಇಲ್ಲಿ ಮಹಿಳೆಯರಿಗೆ ಜಾಸ್ತಿ ಇದೆಯಾ ಅಥವಾ ಪುರುಷರಲ್ಲಿ ಜಾಸ್ತಿ ಡಯಾಬಿಟಿಸ್ ಇದೆಯಾ, ಏನು ಹೇಳ್ತೀರಾ? ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಸೊ ಈ ಥರ ಡಿಫ್ರೆನ್ಸಿಯೇಷನ್ ಮೇಲ್ ಆ್ಯಂಡ್ ಫಿಮೇಲ್ಸ್ ಅಂತ ಏನೂ ಇಲ್ಲ. ಆದರೆ ಕಂಪೇರಿಟಿವ್ಲಿ ಇಫ್ ನೋಡಿದಾಗ ಟೈಪ್ 1 ಟೈಪ್ 2 ಡಯಾಬಿಟೀಸು ಆ ಥರ ಎಲ್ಲ ನೋಡಿದಾಗ ಇವಾಗ ಟೈಪ್ ಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇ ಬಿ ಬಿಕಾಸ್ ಆಫ್ ಸ್ಟ್ರೆಸ್ ಲೆವೆಲ್ಸು, ಎಕ್ಸ್ಪೋಜರ್ ಟು ಅದರ್ ಕೋಮಾರ್ಬಿಡ್ ಕಂಡೀಷನ್ಸು, ಒಬೆಸಿಟಿ ಮತ್ತು ಸ್ಟ್ರೆಸ್ ಲೆವೆಲ್ಸು ಜಾಸ್ತಿ ಇರೋದ್ರಿಂದ ಆ ಥರ ಮೇಲ್ಸಲ್ಲಿರೋ ಚಾನ್ಸಸ್ ಜಾಸ್ತಿ ಇದೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 62 million ಪೀಪಲ್ ಅಟ್ ಪ್ರೆಸೆಂಟ್ ಇನ್ ಇಂಡಿಯಾ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್. ಅದರಲ್ಲಿ ಮೋರ್ ದೆನ್ 15 to 20% ಆರ್ ಯಂಗ್ಸ್ಟರ್ಸ್ ನಾವು. ಸೊ ಆಲ್ರೆಡಿ 15-20% ಅಂದರೆ ಆಲ್ಮೋಸ್ಟ್ 20 to 30 million people or youngsters who are having suffering from diabetes. So ಈ ಥರ ಯಂಗ್ ಏಜಲ್ಲಿ ಬರೋದ್ರಿಂದ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಆ್ಯಂಡ್ ಬಿಕಾಸ್ ದೇ ಹ್ಯಾವ್ ಟು ಲೀಡ್ ವಿತ್ ಲೈಫ್ ವಿತ್ ಡಯಾಬಿಟೀಸ್ ಫಾರ್ another 20 to 30 years or 40 years ಲೀಡ್ ಮಾಡಬೇಕಾಗುತ್ತೆ. ಅದರಿಂದ ಅರ್ಲಿಯರ್ ಯು ಐಡೆಂಟಿಫೈ, ಸ್ಕ್ರೀನ್ ದೆಮ್, ಟ್ರೀಟ್ ದೆಮ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಅದರಿಂದ ಅದ್ರ ಮೇಲೆ ನಾವು ಟಾರ್ಗೆಟ್ ಮಾಡಬೇಕು. ಓಕೆ ಡಾಕ್ಟರ್, ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಈ ಡಯಾಬಿಟಿಸ್ನ? ಸೊ ಹದಿಹರೆಯದವರ ಕೈಯಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೆ? ನಾನು ಹೇಳಿದಾಗೆ, ಸೊ ಐಡೆಂಟಿಫೈಯಿಂಗ್ ದೆಮ್ ಅರ್ಲಿ. ಸೊ ಸ್ಕ್ರೀನಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್. ಸೊ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಮತ್ತು ಅವ್ರ ಆ್ಯಕ್ಟಿವಿಟಿ ಲೆವೆಲ್ಸ್ ಕಮ್ಮಿ ಇರುತ್ತೆ, ಜೊತೆಯಲ್ಲಿ ವೆಯ್ಟ್ ಜಾಸ್ತಿ ಹುಟ್ಟಿದಾಗ ಜಾಸ್ತಿ ಅಂಥವ್ರಿಗೆ ನಾವು ಸ್ಕ್ರೀನ್ ಮಾಡಬೇಕಾಗುತ್ತೆ. ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಡಯಾಗ್ನೋಸ್ ಮಾಡಬೇಕು. HbA1c ಅಂತ ಪ್ಯಾರಾಮೀಟರ್ ಮಾಡ್ತೀರಿ. ಅದರಿಂದ ನಾವು ಡಯಾಬಿಟಿಸ್ ಇದೆಯಲ್ಲ ಅಂತ ತಿಳ್ಕೊಂಡ್ಮೇಲೆ ಫಸ್ಟು ಇವಾಗ ಎಸ್ಪೆಷಲಿ ಯಂಗ್ ಏಜಲ್ಲಿ ಡಯಾಬಿಟಿಸ್ ಬಂದಿದೆ ಅಂದ ತಕ್ಷಣ ಅದು ಸೋಷಿಯಲ್ ಸ್ಟಿಗ್ಮಾ ಆಗ್ಬಿಡುತ್ತೆ. ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಆ ಜೊತೆಯಲ್ಲಿ ಮಕ್ಕಳು ಒಬ್ಬರಿಗೆಲ್ಲ ಸ್ಟ್ರೆಸ್ ಲೆವೆಲ್ಸು, ಪೇರೆಂಟ್ಸ್ಗೂ ಸ್ಟ್ರೆಸ್. ಇವಾಗ ಮಗುಗೆ ಡಯಾಬಿಟಿಸ್ ಇದೆ ಅಂದರೆ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ದೇ ಶುಡ್ ಅಕ್ಸೆಪ್ಟ್ ಇಟ್. ಇದು ಡಯಾಬಿಟೀಸ್ ಆಯಿತು, ವಿ ಹ್ಯಾವ್ ಟು ಲೀವ್ ವಿತ್ ಡಯಾಬಿಟೀಸ್ ಅನ್ನೋ ಒಂದು ಸ್ಟೇಟ್ ಬರಬೇಕು. ಆಮೇಲೆ ಡಯಾಬಿಟೀಸ್ ಎಷ್ಟೊಂದು ಜನ ಇವಾಗ ಇಂಜೆಕ್ಷನ್ಸ್ ತೊಗೊಬೇಕು, ಇನ್ಸುಲಿನ್ಸ್ ತೊಗೊಬೇಕು ಸ್ಟೇಜ್ ಬಂದಾಗೂ ಅವ್ರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಅರ್ಲಿ ಡೇಸ್. ಯಾಕೆಂದರೆ ಇವಾಗ ಎಷ್ಟೊಂದು ಈಗ ರೀಸೆಂಟ್ ಸ್ಟಡೀಸ್ ಏನು ಹೇಳ್ತಾರೆ ಅಂದರೆ, ಐಡೆಂಟಿಫೈ ಮಾಡಿ ಡಯಾಬಿಟಿಸ್ ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಇದ್ದಾಗ ಫಸ್ಟ್ ಇನ್ಸುಲಿನ್ ಕೊಟ್ಟು ಶುಗರ್ ಲೆವೆಲ್ಸ್ ನಾರ್ಮಲ್ ಮಾಡಿ ಆಮೇಲೆ ಓರಲ್ ಟ್ಯಾಬ್ಲೆಟ್ಸ್ ಕೊಡಬೇಕು ಆಗುತ್ತೆ. ಸೊ ಆ ಥರದ್ದೆಲ್ಲ ಕಾನ್ಸೆಪ್ಟ್ಸು ಜನ ಅಕ್ಸೆಪ್ಟ್ ಮಾಡ್ಕೊಂಡು ಕಷ್ಟಪಡ್ತಾರೆ. ಯಾಕೆ ಇನ್ಸುಲಿನ್ ತೊಗೋಬೇಕು ಅಂದ್ರೇ ಅದು ಆಲ್ರೆಡಿ ಎಂಡ್ ಸ್ಟೇಜು ಇಲ್ಲ ಟ್ರೀಟ್ಮೆಂಟ್ ಅಂತ ಆ ಥರ ನೋಡ್ಬೋದು. ಫಸ್ಟ್ ಶುಗರ್ ಲೆವೆಲ್ಸ್ ನಾರ್ಮಲ್ ಮಾಡಿ ಆಮೇಲೆ ಬೇಕಾದರೆ ಏನಾದರೂ ಪ್ರಿವೆನ್ಷನ್ ಮಾಡಬೇಕು ಅಂತ. ಇವಾಗ ಪ್ರಿವೆನ್ಷನ್ ಬಂತು ಅಂದರೆ ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್ ಅಂತ ಕರಿತೀರಿ. ಡಯಾಬಿಟಿಸ್ ಬರೋಕ್ಕೆ ಮುಂಚೆನೇ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಡಯಟ್ ಇವೆರಡರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ಅಂತ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 30 minutes ಆಫ್ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ ಬೇಕೇ ಬೇಕು ಪರ್ ಡೇ. ಅಟ್ಲೀಸ್ಟ್ ಇಫ್ ನಾಟ್ ಆನ್ ಆಲ್ ದ ಡೇಸ್, ಇವನ್ 5 days a week, 5 ದಿವಸ ವರ್ಕ್ ಮಾಡಿದ್ರೂ ಸಾಕಾಗುತ್ತೆ. ಅದು ಫಿಸಿಕಲ್ ಆಕ್ಟಿವಿಟಿ. ಡಯಟ್ ಪಾರ್ಟ್ ಆಫ್ ಬಂದಾಗ ಅರ್ಲಿಯರ್ ವಿ ಹ್ಯಾಡ್ ಆಲ್ ಮೈಕ್ರೋನ್ಯೂಟ್ರಿಯನ್ಸ್ ಫುಡ್ಸ್. ಈಗೇನು ಅಂದರೆ ಹೈ ಎನರ್ಜಿ ಫುಡ್ಸ್ ತೊಗೊತಾ ಇದ್ದಾರೆ. ಸೊ ಆಸ್ ಇವಾಗ ಅದೇ ಹೈ ಫೈಬರ್ ಎಲ್ಲ ತೆಗೆದುಬಿಟ್ಟು ಬರೀ ಪಲ್ಪ್ ತಿಂತಾ ಇರೋದು, ಆ ಥರ ಫುಡ್ ಡಯಟ್ ಮಾಡ್ತಾ ಇರೋದ್ರಿಂದ ಕ್ಯಾಲರೀಸ್, ಮೈಕ್ರೋನ್ಯೂಟ್ರಿ, ವೆಜಿಟೇಬಲ್ಸು, ಫ್ರೂಟ್ಸು ತೊಗೊತಾ ಇಲ್ಲ. ಸೊ ವೆಜಿಟೇಬಲ್ಸ್ ಇನ್ಕ್ರೀಸ್ ಮಾಡಬೇಕು, ಫ್ರೂಟ್ಸ್ ಇನ್ಕ್ರೀಸ್ ಮಾಡಬೇಕು, ಡಯಟರಿ ಫೈಬರ್ಸ್ ಇನ್ಕ್ರೀಸ್ ಮಾಡ್ಕೊಬೇಕು. ಆದಷ್ಟು ಫ್ಯಾಟ್ ಫುಡ್ಸು ಅದೆಲ್ಲ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಸೊ ಈ ಥರ ಡಯಟಲ್ಲಿ ಚೇಂಜ್ ಮಾಡೋದು. ನಾರ್ಮಲ್ ಫುಡ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1800 to 2200 ಕ್ಯಾಲರೀಸ್ ಪರ್ ಡೇ ಕನ್ಸ್ಯೂಮ್ ಮಾಡ್ಬೋದು. ಆದರೆ ಅದರಲ್ಲಿ ನಾವು ಇವಾಗ ಅಪ್ರಾಕ್ಸಿಮೇಟ್ಲಿ 50% ಶುಡ್ ಬಿ ಕಾರ್ಬೋಹೈಡ್ರೇಟ್, ಅನ್ನೋದು 15-20% ಶುಡ್ ಬಿ ಪ್ರೋಟೀನ್ಸ್, ಅನ್ನೋ 15% ಶುಡ್ ಬಿ ಫ್ಯಾಟ್. ಮಿಕ್ಕಿದ್ದೆಲ್ಲ ಏನು ಮೈಕ್ರೋನ್ಯೂಟ್ರಿಯನ್ಸು, ವೆಜಿಟೇಬಲ್ಸು, ಇದರಲ್ಲೆಲ್ಲ ಜನರಲ್ ಡಯಟ್ ನಾನು ಹೇಳ್ತಾ ಇರೋದು. ಸೊ ಆ ಥರ ನಾವು ಒಂದು ಬ್ಯಾಲೆನ್ಸ್ ಡಯಟ್ ಇಟ್ಕೊಂಡ್ರೆ ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋಂಥ ಫುಡ್ಸ್ನ ನಾವು ಹೆಚ್ಚು ಯೂಸ್ ಮಾಡೋದ್ರಿಂದ ಕ್ಯಾಲರೀಸು ಮತ್ತು ಪೋಸ್ಟ್ ಮೆಂಡಲ್ ಪೀಕ್ಸ್ನೆಲ್ಲ ಕಮ್ಮಿ ಮಾಡ್ಬೋದು. ಅದರಿಂದ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಕೊನೆಯದಾಗಿ ಈ ಡಯಾಬಿಟಿಸಿಂದ ಬಳಲ್ತಾ ಇರತಕ್ಕಂಥ ಹದಿಹರೆಯದವ್ರಿಗೆ ಹಾಗೇನೆ ಟ್ರೀಟ್ಮೆಂಟ್ ಯಾವ ಥರ ಇದೆ, ಇದಕ್ಕೆ ಅವ್ರು ಯಾವ ಥರ ಅಕ್ಸೆಪ್ಟ್ ಮಾಡ್ಕೋಬೇಕು, ಇದನ್ನು ಯಾವ ಥರ ಮುನ್ನುಗ್ಗಬೇಕು ಅನ್ನೋದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ ಇಂಪಾರ್ಟೆಂಟ್. ಸೊ ಆಸ್ ಎಸ್ ಟೋಲ್ಡ್, ಐಡೆಂಟಿಫೈ ಮಾಡಿದ ತಕ್ಷಣ ಅಕ್ಸೆಪ್ಟೆನ್ಸ್ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಬೇಕು. ಅದ್ರ ಜೊತೆ ಜೀವನ ಮಾಡೋದಕ್ಕೆ ಏನು ಬೇಕು ಅಂತ ಮಾಡ್ಕೋಬೇಕು. ಅರ್ಲಿಯರ್ ಟ್ರೀಟ್ಮೆಂಟು ನಾವು ಇವಾಗ ಜಸ್ಟ್ ಮೊಬೈಲ್ಗೆ ಕವರ್ ಹಾಕೋತಾರೆ. ಏನಕ್ಕೆ ಮೊಬೈಲ್ ಕವರ್ ಆಗ್ತೀರಿ ಅಂತಂದರೆ ಅದು ಬಿದ್ರೂ ಹಾಳಾಗ್ದಿರ. ಅದೇ ಥರ ನಮ್ಗೆ ಒಂದ್ಸರಿ ಶುಗರ್ಸ್ ಬಂದು ಇಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿರ ಶುಗರ್ಸ್ ಜಾಸ್ತಿ ಆಗಿ ಕಣ್ಣು ಕಿಡ್ನಿ ಎಲ್ಲ ಡ್ಯಾಮೇಜ್ ಆದಮೇಲೆ ನಾವು ಇಲ್ಲ ಟ್ರೀಟ್ಮೆಂಟ್ ತೊಗೊಂತೀರಿ, ಇನ್ಸುಲಿನ್ ತೊಗೊಂತೀರಿ, ದರ್ ಇಸ್ ನೋ ಯೂಸ್. ಒಂದ್ಸರಿ ಡ್ಯಾಮೇಜ್ ಆಯಿತು ಅಂದರೆ ಓನ್ಲಿ ದ ಫರ್ದರ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ವಾಟ್ ಕಾಂಪ್ಲಿಕೇಶನ್ಸ್ ಆಲ್ರೆಡಿ ಡನ್ ಕ್ಯಾನ್ ನಾಟ್ ಬಿ ಪ್ರಿವೆಂಟೆಡ್. ಓಕೆ, ಸೊ ಇವಾಗ ಜನರಲ್ ಆಗಿ ತೊಗೊಂಡ್ರೆ ಯಂಗ್ ಆನ್ಸೆಟ್ ಡಯಾಬಿಟೀಸ್ ಅಂದರೆ ಅವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ಸು ಮತ್ತು ಹೈಪರ್ ಟೆನ್ಷನ್ ಎಲ್ಲ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಬೈ ಟ್ರೀಟಿಂಗ್ ಡಯಾಬಿಟೀಸ್ ಅಲೋನ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ವೇರಿಯಸ್ ಸ್ಟಡೀಸ್ ಹ್ಯಾವ್ ಶೋನ್ ದಟ್. ಏನೋ ಇವಾಗ ಲಾಂಗ್ ಟರ್ಮ್ ಸರ್ವೈವಲ್ ಡೇಟಾ ಅಂತ ಸ್ಟಡೀಸ್ ಮಾಡಿದ್ದಾರೆ.
even they have got diabetes or they are leading a life with diabetes for last 40 years, did not develop any complications. So ಆ ಥರ ನಾರ್ಮಲ್ ಲೈಫ್ ಲೀಡ್ ಮಾಡಿರೋರು ಇದ್ದಾರೆ ವಿತ್ 40 years of duration without any complications. ಏನು ಅಂದರೆ ಯಾರು ಶುಗರು BP ಮತ್ತು ಕೊಲೆಸ್ಟ್ರಾಲ್ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೋ ಅವರಿಗೆ ಈ ಥರ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಮೇನ್ ಅವರ್ ಟಾರ್ಗೆಟ್ ನಾಟ್ ಓನ್ಲಿ ಕೀಪಿಂಗ್ ಥಿಂಗ್ಸ್ ಅಂಡರ್ ಕಂಟ್ರೋಲ್, ಅದರ್ ಕೋಮೋರ್ಬಿಡ್ ಕಂಡೀಷನ್ಸ್ನು ನೋಡಬೇಕಾಗುತ್ತೆ. ಓಕೆ ಡಾಕ್ಟರ್, ಡಯಾಬಿಟಿಸ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಯಂಗ್ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ ನೀವು. ಧನ್ಯವಾದ ನಿಮಗೆ. ಫೈನ್. ಜಸ್ಟ್ ಲಾಸ್ಟ್ ಒಂದು ಡಯಾಬಿಟೀಸ್ ಇಸ್ ಜಸ್ಟ್ ಲೈಕ್ ಎ preloaded gun, as I told you. So we are all genetically programmed to get diabetes, but our lifestyle is the trigger. So lifestyle ಎಷ್ಟು ಚೆನ್ನಾಗಿ ಮಾಡ್ತಿದ್ರೆ ಆದರೆ ಒಂದು ಬಿಲ್ಡಿಂಗ್ ಪಿಲ್ಲರ್ ಥರ ಇರ್ಬೋದು. ಸೊ ಊಟ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಎರಡು ಬೇಸು, ಅದರ ಮೇಲೆ ಎಲ್ಲ ಬೇರೆ ಟ್ರೀಟ್ಮೆಂಟ್ಸ್ ಮೊಡಾಲಿಟೀಸ್ ಬರುತ್ತೆ. ಸೊ ಮೇನ್ ಈಸ್ ಲೈಫ್ ಸ್ಟೈಲ್ ಕಂಟ್ರೋಲ್ ಮಾಡೋದ್ರಿಂದ ಬೇರೆ ಎಲ್ಲ ಕಂಟ್ರೋಲ್ ಚೆನ್ನಾಗಿ ಮಾಡ್ಬೋದು. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.